ಸ್ನೇಹಿತರೆ ನಮಸ್ಕಾರ. ಇಂದಿನ ಚಿನ್ನದ ದರ, ಗೋಲ್ಡ್ ದರ, ಬಂಗಾರ ಎಷ್ಟು ದರ ಇತ್ತು, 1955 ಇಸವಿಯಲ್ಲಿ ಎಷ್ಟಿತ್ತು ಮತ್ತು 2020ರಲ್ಲಿ ಎಷ್ಟಿತ್ತು, 25ರಲ್ಲಿ ನೋಡೋಣ. ಸ್ನೇಹಿತರೆ, ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಿಂದಿನ ಕಾಲದಲ್ಲಿ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ ನೋಡೋಣ ಬನ್ನಿ ಸ್ನೇಹಿತರೆ. ತಡವೇಕೆ? ಇದು ವಿಡಿಯೋ ಸ್ವಲ್ಪ ಲಾಂಗ್ ಇರ್ಬೋದು, ಆದರೂ ತಮ್ಮೆಲ್ಲರಿಗೂ ಹಿಂದಿನ ಇತಿಹಾಸದಲ್ಲಿ ಏನೈತೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. 19,055 ಇಸವಿಯಲ್ಲಿ 79 ರೂಪಾಯಿಗೆ 10 ಗ್ರಾಮ ಚಿನ್ನ ಇತ್ತು. ಮತ್ತು ಹೀಗೆ 1960ರಲ್ಲಿ 111 ರೂಪಾಯಿ ಇತ್ತು 10 ಗ್ರಾಮ ಚಿನ್ನಿಗೆ. ನೋಡಿ ಸ್ನೇಹಿತರೆ, ಎಷ್ಟು ಡಿಫ್ರೆಂಟ್ ಐತಿ ಚಿನ್ನದ ಬೆಲೆ, ಬಂಗಾರ ಬೆಲೆ ಯಾವ ರೀತಿಗೆ ಎಷ್ಟು ಬಂದಿದೆ. ಆದ್ರೂ ಪೇಮೆಂಟು ಹೆಚ್ಚಿಗೆ ಇತ್ತು, ಆವಾಗೂ ಪೇಮೆಂಟು ಕಮ್ಮಿ ಇತ್ತು. ಮತ್ತು ಇನ್ನೊಂದು 1970ರಲ್ಲಿ 184 ರೂಪಾಯಿಗೆ 10 ತೊಲೆ. ಮತ್ತು 19 ಇಸವಿಯಲ್ಲಿ 80ರಲ್ಲಿ 1,130 ರೂಪಾಯಿ 1,130 ರೂಪಾಯಿಗೆ ಇತ್ತು. 1990ರಲ್ಲಿ 3,200 ರೂಪಾಯಿಗೆ 10 ಗ್ರಾಮು. ಮತ್ತು 2000 ಇಸವಿಯಲ್ಲಿ ನೋಡೋದಾದರೆ 4,400 ರೂಪಾಯಿ ತನಕ ಇತ್ತು. ನಡೆದಿದ್ದೆ ನೋಡಿ ಸ್ನೇಹಿತರೆ. ಅವಾಗಿನ ರೇಟು ಇವಾಗಿನ ರೇಟು ಬಹಳ ವ್ಯತ್ಯಾಸ ಇದೆ. ಆದರೂ ಅವಾಗೂ ಪೇಮೆಂಟು ಕಡಿಮೆ ಇತ್ತು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಒಳ್ಳೆಯ ಮಾಹಿತಿ, ಪೂರ್ತಿ ವಿಡಿಯೋ ನೋಡಿ. 2005 ಇಸವಿಯಲ್ಲಿ 7,000 ರೂಪಾಯಿ ಆಯಿತು. 2001 ಇಸವಿಯಲ್ಲಿ 5,000 ಇತ್ತು. 5 ವರ್ಷದಲ್ಲೇ ಮತ್ತೆ 7,000 ರೂಪಾಯಿ ಆಯಿತು. ಹಂಗೆ ನೋಡಿ ಸ್ನೇಹಿತರೆ. ಮತ್ತು 2010ರಲ್ಲಿ 18,500 ರೂಪಾಯಿ ಆಯಿತು. ಬಂಗಾರ ಬೆಲೆ ದಿನನಿತ್ಯ ವರ್ಷಿಗೆ ವರ್ಷ ಹೆಚ್ಚಿಗೆ ಹಾಕೋತೆ ಬಂತು. ಅದರ ಜೊತೆಗೆ ನಮ್ಮ ಪೇಮೆಂಟು, ನಮ್ಮ ಪಗಾರನು ಹೆಚ್ಚಿಗೆ ಹಾಕೋತೆ ಬಂತು. ಹೆಂಗಂದರೆ ಮೊದಲೇ 165 ರೂಪಾಯಿಗೆ ಒಂದು ದಿನಕ್ಕೆ ನಾವು ಕೂಲಿ ಮಾಡಬೇಕಾಗ್ತಿತ್ತು. ಈಗ 1,000 ರೂಪಾಯಿ ಇಲ್ಲಾದ್ರೆ 675 ರೂಪಾಯಿ ಈ ರೀತಿ ಪೇಮೆಂಟ್ ಆಗಿದೆ, ಪಗಾರ ಆಗಿದೆ ಈಗ. ಮತ್ತು 2015ರಲ್ಲಿ ನೋಡೋದಾದರೆ 26,430 ರೂಪಾಯಿ ಅವಾಗೂ. ಮತ್ತು ಇನ್ನೊಂದು ನೋಡೋದಾದರೆ 2020ರಲ್ಲಿ ನೋಡೋದಾದರೆ 48,000 ರೂಪಾಯಿಗೆ 48,651 ರೂಪಾಯಿ ನಿಖರ ಬೆಲೆಯಾದಂಥ ಈ ಬಂಗಾರದ ಬೆಲೆಯನ್ನು ಬಹಳ ಅತ್ಯುತ್ತಮವಾಗಿ ಇಲ್ಲಿಗೆ ಬಂದಿದೆ ನೋಡಿ ಸ್ನೇಹಿತರೆ. 20 ಇಸವಿ 22ರಲ್ಲಿ ನೋಡೋದಾದರೆ 56,000 ರೂಪಾಯಿ 100 ರೂಪಾಯಿ 56,100 ರೂಪಾಯಿಗೆ 10 ಗ್ರಾಮ ಚಿನ್ನ ಬೆಲೆ ನೋಡಿ ಸ್ನೇಹಿತರೆ. 2023ನೇ ಇಸವಿಯಲ್ಲಿ 61,100 ರೂಪಾಯಿ. ಹೆಂಗಂದರೆ ಅವಾಗಿನ ರೇಟಿಗೂ ಈಗ ರೇಟಿಗೂ ಎಲ್ಲಿಗೆ ಬಂದೈತಿ ನೋಡಿ ಸ್ನೇಹಿತರೆ. ಇಂದಿನ ಬಂಗಾರ ಬೆಲೆ ನೋಡೋದಾದರೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ. 2024ರಲ್ಲಿ ನೋಡೋದಾದರೆ 74,100 ರೂಪಾಯಿ. ಬಂಗಾರ ಬೆಲೆಯನ್ನು ಜಾಸ್ತಿ ಹಾಕೊಳ್ಳೋರು ಇಲ್ಲ, ಆದ್ರೂ ರೇಟು ಹೆಚ್ಚಿಗೆ ಆಗ್ತಾ ಇದೆ. ಮತ್ತು ಇನ್ನೊಂದು 2025ರಲ್ಲಿ ನೋಡೋದಾದರೆ 88,000 ರೂಪಾಯಿಗೆ 88,888 ರೂಪಾಯಿಗೆ 10 ತೊಲೆ ಗ್ರಾಮ ಚಿನ್ನ ಈಗ. ಅಂದರೆ 1 ತೊಲೆ ಚಿನ್ನಕ್ಕೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ. ಬಂಗಾರದ ಬೆಲೆಯನ್ನು ಬಹಳ ಅತ್ಯುತ್ತಮವಾಗಿ ಏರ್ತಾ ಬಂದಿದೆ. ಮತ್ತು ಅವಾಗೆ ನೋಡೋದಾದರೆ ಸಕ್ಕರೆ ಎಷ್ಟಿತ್ತು? 3 ರೂಪಾಯಿ, 4 ರೂಪಾಯಿ, 5 ರೂಪಾಯಿ ಕೆ ಜಿ ಇತ್ತು. ಯಾವಾಗ 1970-80ರಲ್ಲಿ ನೋಡೋದಾದರೆ 3 ರೂಪಾಯಿ, 4 ರೂಪಾಯಿ ಇತ್ತು.
ಅವಾಗೂ ಪೇಮೆಂಟು 20 ರೂಪಾಯಿ ಒಂದು ದಿನಕ್ಕೆ ಕೂಲಿ. ಹಾಗೆ ಒಂದೊಂದು ಹೆಂಗೆ ಅಂದರೆ ನೈ ಜಮಾನು ನಿಖರವಾದ. ಮೊದಲೇ ಫೋನ್ ಇದ್ದಿದ್ದಿಲ್ಲ, ಮೊಬೈಲ್ ಇದ್ದಿದ್ದಿಲ್ಲ, ಟಿ ವಿ ಇದ್ದಿದ್ದಿಲ್ಲ, ಯಾವುದು ಇಂಟರ್ನೆಟ್ ಇದ್ದಿಲ್ಲ, ಯಾವುದೇನು ಇದ್ದಿಲ್ಲ. ಬರೀ ಲೆಟರು, ಕಾಗದ ಪತ್ರ, ಪೋಸ್ಟ್ ಆಫೀಸ್, ಬ್ಯಾಂಕ್ನೂ ಇದ್ದಿದ್ದಿಲ್ಲ. ಬ್ಯಾಂಕ್ 2-3 ಅಷ್ಟೇ ಇದ್ದವು. ಯಾವುದಂದರೆ SBI ಬ್ಯಾಂಕ್ ಒಂದು, ಇನ್ನೊಂದು ಯಾವುದೋ ಮಾಮೂಲಿ ನಮ್ಮ ರೈತರದೊಂದು, ಈ ಥರ ಇದ್ದವು. ನೋಡೋದಾದರೆ ನೋಡಿ ಸ್ನೇಹಿತರೆ, ಈ ಕಲಿಯುಗದ ಕಥೆಯನ್ನು ಕೇಳೋಕ್ಕೆ ಎಷ್ಟು ಚೇಂಜಸ್ ಆಗಿದೆ. ಮೊದಲಿಗೆ 1 ರೂಪಾಯಿ 2 ರೂಪಾಯಿಗೆ ಏನು ಬೇಕಾಗಿದ್ದಂಥ ವಸ್ತು ಸಿಗ್ತಿತ್ತು, ನೆಮ್ಮದಿ ಇತ್ತು, ಬಹಳಷ್ಟು ನೆಮ್ಮದಿ ಇತ್ತು. ಪೇಮೆಂಟು ಹಾಗೆ ಇತ್ತು. ಪಗಾರ ನೋಡೋದಾದರೆ ಒಂದು ದಿನಕ್ಕೆ ಕೂಲಿ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಅಲ್ಲಿವರೆಗೂ ಇತ್ತು. ಈಗ 670, 80, 700 ರೂಪಾಯಿ ತನಕ ಇವತ್ತು ಬಂದಿದೆ ಪಗಾರು. ಒಂದು ದಿನಕ್ಕೆ 500 ರೂಪಾಯಿ, 600 ರೂಪಾಯಿ, ಈ ರೀತಿ ಒಂದೊಂದು ಕಂಪ್ನಿ, ಒಂದೊಂದು ಕೆಲಸ, ಒಂದೊಂದು ಗೋರ್ಮೆಂಟ್ ಡ್ಯೂಟಿ ಆಗಲಿ, ಯಾವುದೋ ಒಂದು ಗೋರ್ಮೆಂಟ್ ಡ್ಯೂಟಿ ಆಗಲಿ 1000, ಈ ರೀತಿ ಒಂದೊಂದು ಚೇಂಜಸ್ ಆಕೋತ ಬಂದಿದೆ. ಆವಾಗಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ ಪದ್ಧತಿನ ಒಂದು ಅನುಸಾರವಾಗಿ ಅದೊಂದು ರೀತಿಯೇ ಬೇರೆ. ಬಂಗಾರ ಬೆಲೆ 70-80 ರೂಪಾಯಿ ಇತ್ತು. ಈಗ 90ಕ್ಕೆ ಬಂದು ತಲುಪಿದೆ, 90ರ ಮೇಲೇನೆ ಹೋಗಿತ್ತು. ಇವಾಗ ಅಷ್ಟೊಂದು ನಿಖರವಾದ ಬೆಲೆಯನ್ನು ಕಡಿಮೆ ಇದ್ದಿದ್ದು ಹೆಚ್ಚಾಗಿದೆ. ಒಳ್ಳೆಯದೊಂದು ಮಾಹಿತಿ ಅಂದರೆ ತಮ್ಮೆಲ್ಲರಿಗೂ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ, ಸೂಪರ್ ಅಂತ ಅನ್ಬೋದು, ಇಲ್ಲ ಬ್ಯಾಡ್ ಕಮೆಂಟ್ ಹಾಕಿ, ಇಲ್ಲ ಒಳ್ಳೆ ಕಮೆಂಟ್ ಹಾಕಿ. ತುಂಬ ದಿನದಿಂದ ಮಾಡ್ಬೇಕಂತೇಳಿ ಈ ಚಿನ್ನದ ಬೆಲೆಯನ್ನು ಆಕಾರವಾಗಿ ತಮ್ಮೆಲ್ಲರಿಗೂ ತಿಳಿಸಬೇಕಂತ ಕಾಯ್ತಾ ಇದೆ. ಈಗ ಈ ರೇಟು ಆಗಿನ ರೇಟು ತಾವೆಲ್ಲರೂ ಒಂದು ಟ್ಯಾಲಿ ಮಾಡಬೇಕು. ಹೆಂಗಂದರೆ ಅವಾಗಿನ ಒಂದು ಖರ್ಚು ವೆಚ್ಚು, ಅವಾಗಿಂದ ಪೇಮೆಂಟು ಒಂದೇ ಲೆವೆಲು, ಈಗಿನ ಖರ್ಚು ಈಗಿನ ಪೇಮೆಂಟು ಒಂದೇ ಲೆವೆಲು, ಸಮಾನ ಅಂತ ತಿಳಿಬೋದು. ಅವಾಗ ಹಾಗೆ ಇವಾಗೂ ಹೀಗೆ ಸಮಾನವಾದ ಒಂದು ಕಲಿಯುಗದ ಸಂಸಾರದ ಪದ್ಧತಿ. ಹೆಚ್ಚಿನ ಮಾಹಿತಿಗಾಗಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ. ಅವಾಗಿಂದು ಮೊಬೈಲ್ ಆಡೋದಿಲ್ಲ, ಟಿ ವಿ ನೋಡೋದಿಲ್ಲ, ಏನೂ ಇಲ್ಲ. ಗೋಲಿಗುಂಡ ಆಟವನ್ನು ಆಡುವಂಥ ಮನುಷ್ಯಲ್ಲಿ ವ್ಯಾಯಾಮ ಆಗ್ತಿತ್ತು. ಈಗ ಕರೆಂಟ್ ಮೇಲೆ ಹೋಗಿ ವ್ಯಾಯಾಮ ಮಾಡ್ಕೋಬೇಕೀಗ. ಕರೆಂಟ್ ಬೆಲ್ಟ್ ಮೇಲೆ ಹೋಗಿ ಜಿಮ್ ಮಾಡಬೇಕು, ಜಿಮ್ ತೆಗಿಬೇಕೀಗ. ಅವಾಗ ಹಂಗಿಲ್ಲ. ಕಬಡ್ಡಿ, ಖೋ ಖೋ, ಗೋಲಿಗುಂಡ, ಕ್ರಿಕೆಟು ಈ ಥರ ಏನಾದರೂ ಆಡಿದರೆ ಮೈಕೈ ಚೆನ್ನಾಗಿ ಬಲ್ತಾಗ್ತಿತ್ತು, ಕೆಲಸ ಮಾಡ್ತಿದ್ವು. ಹಾಗೆ ತುಂಬ ದಿನದ ಒಂದು ವಿಶೇಷತೆ. ಸೂಪರ್. ತಾವು ಯಾರ್ಯಾರು ಈ ವಿಡಿಯೋ ಇಷ್ಟನೋ ಆಗಿದ್ದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.